ನಮಸ್ತೆ. ಶಾಸ್ತ್ರೀಯ, ವಿಶೇಷ ಸಂಗೀತ, ತಾಳವಾದ್ಯ, ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು. ಪರೀಕ್ಷಾ ನಿಯಮಗಳು ಮತ್ತು ಮೌಲ್ಯಮಾಪನ. ಮೊದಲನೆಯದು, ಪ್ರಾಥಮಿಕ ಹಂತಕ್ಕೆ ವಿದ್ಯಾರ್ಥಿಗಳ ವಯೋಮಿತಿ. ಪ್ರಾಥಮಿಕ ಹಂತಕ್ಕೆ ಅಭ್ಯರ್ಥಿಯ ವಯಸ್ಸು ಮಾರ್ಚ್ 1ನೇ ತಾರೀಖಿಗೆ ಕನಿಷ್ಠ 10 ವರ್ಷಗಳಾಗಿರಬೇಕು. ಜನ್ಮ ದಿನಾಂಕವನ್ನು ದೃಢೀಕರಿಸಲು ಶಾಲಾ ಪ್ರಮಾಣಪತ್ರವಿರಬೇಕು. ಗುರುಗಳಿಂದ 2 ವರ್ಷಗಳ ಕಾಲ ಸಂಗೀತ ಅಥವಾ ತಾಳವಾದ್ಯ ಅಥವಾ ನೃತ್ಯ ಪಾಠವಾಗಿರಬೇಕು. ಈ ಅಂಶವನ್ನು ಖಚಿತಪಡಿಸಲು ಅಭ್ಯರ್ಥಿಯ ಪೋಷಕರ ಅಥವಾ ಗುರುಗಳ ಪ್ರಮಾಣಪತ್ರವಿರಬೇಕು. ಎರಡನೆಯದು, ಪ್ರಾಥಮಿಕ ಪರೀಕ್ಷೆಯ ಉತ್ತೀರ್ಣದ ನಂತರ ಮಾಧ್ಯಮಿಕ ಪರೀಕ್ಷೆಗೆ ಕೂಡಲು ಕನಿಷ್ಠ 3 ವರ್ಷಗಳ ಅಂತರವಿರಬೇಕು. ಮಾಧ್ಯಮಿಕ ಪರೀಕ್ಷೆಯ ಉತ್ತೀರ್ಣದ ನಂತರ ವಿದ್ವತ್ ಪೂರ್ವ ಪರೀಕ್ಷೆಗೆ ಕೂಡಲು ಕನಿಷ್ಠ 3 ವರ್ಷಗಳ ಅಂತರವಿರಬೇಕು. ವಿದ್ವತ್ ಪೂರ್ವ ಪರೀಕ್ಷೆಯ ಉತ್ತೀರ್ಣದ 1 ವರ್ಷದ ನಂತರ ವಿದ್ವತ್ ಅಂತಿಮ ಪರೀಕ್ಷೆಗೆ ಕೂಡಬಹುದು. ಮಾದರಿ 1993-94 ಆ ಸಾಲಲ್ಲಿ ಸೇರಿಕೊಂಡಿದ್ದರೆ 1994-95 ಆ ವರ್ಷದಲ್ಲಿ ಪ್ರಾಥಮಿಕ ಪರೀಕ್ಷೆಗೆ ಕೂಡಬಹುದು. ಅಂದರೆ 2 ವರ್ಷ ಆಗುತ್ತೆ. 93ಕ್ಕೆ ಸೇರಿಕೊಂಡ್ರೆ 94-95 ಇದೆಯಲ್ಲ, ಆ ಸಾಲಿನ ವರ್ಷದಲ್ಲಿ ಪರೀಕ್ಷೆಗೆ ಜೂನಿಯರ್ ಪರೀಕ್ಷೆಗೆ ಕೂಡಬಹುದು. 1995-96, 1996-97, 1997-98 ಮಾಧ್ಯಮಿಕ ಪರೀಕ್ಷೆ. ಅಂದರೆ 1995-96ನೇ ಸಾಲಿನ ವರ್ಷದಲ್ಲಿ ಸೇರಿಕೊಂಡಿದ್ದಾಗ ಅಲ್ಲಿಂದ 98 ಅಂದರೆ 3 ವರ್ಷ ಬೇಕು. ಪ್ರಾಥಮಿಕ ಪರೀಕ್ಷೆ ಆದ ನಂತರ ಸೀನಿಯರ್ ಅಂದರೆ ಮಾಧ್ಯಮಿಕ ಪರೀಕ್ಷೆ ಎಕ್ಸಾಮಿಗೆ ಕೂತ್ಕೋಬೇಕಂದ್ರೆ 3 ವರ್ಷನಾದರೂ ಬೇಕಾಗತ್ತೆ. ನೆಕ್ಸ್ಟ್ 1998ರಿಂದ 99 ಅಂದರೆ 98-99 ಮಾಧ್ಯಮಿಕ ಸೀನಿಯರ್ ಎಕ್ಸಾಮ್ ಆಯಿತು, ಅದರ ರಿಸಲ್ಟ್ ಬಂತು, ಪರೀಕ್ಷೆ ಆಯಿತು, ಪಾಸ್ ಆಯಿತು ಅಂತ ಹೇಳಿದ್ರೆ ಈಗ 98-99 ಕೂತ್ಕೊಂಡ್ವಿ ಅಂದರೆ ಕಲೀಲಿಕ್ಕೆ ಯಾವುದಕ್ಕೆ ವಿದ್ವತ್ತಿಗೆ ಸೇರಿಕೊಂಡ್ವಿ ಅಂತ ಹೇಳಿದ್ರೆ 98-99, 1999, 2000, 2000ದಿಂದ 2001 ಅಂದರೆ 3 ವರ್ಷ ವಿದ್ವತ್ ಪೂರ್ವ ಪರೀಕ್ಷೆ ಕೂಡಬಹುದು. 2001ರಿಂದ 2002 ಅಂದರೆ ವಿದ್ವತ್ ಪೂರ್ವ ಪರೀಕ್ಷೆ ಆಗಿ 1 ವರ್ಷನಾದರೂ ಆಗಬೇಕು ವಿದ್ವತ್ ಅಂತಿಮ ಪರೀಕ್ಷೆ ತಗೊಳ್ಳೋದಿಕ್ಕೆ. ಓಕೆ, ಸೊ ಈಗ 2 ಅಂದರೆ ಸಂಗೀತ ಕ್ಲಾಸಿಗೆ ಅಥವಾ ತಾಳವಾದ್ಯ ಕ್ಲಾಸಿಗೆ ಅಥವಾ ನೃತ್ಯ ಈ ಥರದಕ್ಕೆ ಈಗ ಸೇರಿದ್ವಿ ಅಂದರೆ ಇನ್ನು 2 ವರ್ಷ ಬಿಟ್ಟು ಜೂನಿಯರ್ ಎಕ್ಸಾಮ್ ತಗೋಬೋದು. ಜೂನಿಯರ್ ಎಕ್ಸಾಮ್ ಆಗಿ ರಿಸಲ್ಟ್ ಪಾಸ್ ಆಯಿತು ಬಂತಂದರೆ ಅದಾದ ನಂತರ ನಾವು ಸೀನಿಯರ್ ಎಕ್ಸಾಮ್ ತಗೊಳ್ಳೋದಕ್ಕೆ 3 ವರ್ಷ ಬೇಕಾಗತ್ತೆ. ಸೀನಿಯರ್ ಎಕ್ಸಾಮ್ ಆದ ನಂತರ 3 ವರ್ಷ ಬಿಟ್ಟು ನಾವು ವಿದ್ವತ್ ಪೂರ್ವ ಪರೀಕ್ಷೆ ಕೂಡಬಹುದು. ಪೋರ್ಷನ್ಸ್ ಎಲ್ಲ ಆಗಿದ್ದರೆ ವಿದ್ವತ್ ಪೂರ್ವ ಪರೀಕ್ಷೆ ಪಾಸಾಗಿ 1 ವರ್ಷನಾದರೂ ಬೇಕಾಗತ್ತೆ ವಿದ್ವತ್ ಅಂತಿಮ ವರ್ಷದ ಎಕ್ಸಾಮ್ ತಗೊಳ್ಳೋದಕ್ಕೆ. ನೆಕ್ಸ್ಟ್ 3ನೇದು, ಅದರಲ್ಲಿ ಮೊದಲನೇದು ಮಾರ್ಚ್ 1ನೇ ತಾರೀಖಿಗೆ 17 ವರ್ಷಗಳು ಪೂರ್ಣವಾಗಿರುವ ಅಭ್ಯರ್ಥಿಯು ಸಂಗೀತ ಅಥವಾ ತಾಳವಾದ್ಯ ಅಥವಾ ನೃತ್ಯ ವಿಷಯಗಳನ್ನು ಐಚ್ಛಿಕವಾಗಿ ವ್ಯಾಸಂಗ ಮಾಡಿ ಪದವಿ ಪೂರ್ವ ಶಿಕ್ಷಣ ಅಂದರೆ PUC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದರೆ ನೇರವಾಗಿ ಮಾಧ್ಯಮಿಕ ಪರೀಕ್ಷೆಗೆ ಕೂಡಲು ಅವಕಾಶವಿರುತ್ತದೆ. ಅಂದರೆ ಈಗ ಮಾರ್ಚ್ 1ನೇ ತಾರೀಕಿಗೆ ಆ ಸ್ಟೂಡೆಂಟಿಗೆ ಅಭ್ಯರ್ಥಿಗೆ 17 ವರ್ಷ ಪೂರ್ಣ ಆಗಿರಬೇಕು. ಅವರು PUC ವ್ಯಾಸಂಗ ಮಾಡುವಾಗ ಇದನ್ನು ಸಂಗೀತ ಅಥವಾ ತಾಳವಾದ್ಯ ಅಥವಾ ನೃತ್ಯನ ಐಚ್ಛಿಕವಾಗಿ ವ್ಯಾಸಂಗ ಮಾಡಿದರೆ ಪದವಿ ಪೂರ್ವ ಪರೀಕ್ಷೆಯೂ ಪಾಸಾಗಿರಬೇಕು. ಅಂದರೆ
ಸೆಕೆಂಡ್ PUC ಪಾಸ್ ಆಗಿರಬೇಕು. ಸೊ ಆ ಟೈಮಲ್ಲಿ ಇವರು ಇದನ್ನು ಐಚ್ಛಿಕವಾಗಿ ವ್ಯಾಸಂಗ ಮಾಡಿದರೆ ನೇರವಾಗಿ ಅವರೇನು ಮಾಡ್ಬೋದು, ಸೀನಿಯರ್ ಎಕ್ಸಾಮ್ ತಗೋಬಹುದು. ಮಾರ್ಚ್ 1ನೇ ತಾರೀಖಿಗೆ 17 ವರ್ಷಗಳು ಪೂರ್ಣವಾಗಿರುವ ಅಭ್ಯರ್ಥಿಯು ಸಂಗೀತ, ತಾಳವಾದ್ಯ, ನೃತ್ಯ ವಿಷಯಗಳನ್ನು ಐಚ್ಛಿಕವಾಗಿ ತೆಗೆದುಕೊಂಡು BA ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದರೆ ವಿದ್ವತ್ ಪೂರ್ವ ಪರೀಕ್ಷೆಗೆ ಕೂಡಬಹುದು. ಅಂದರೆ ಮಾರ್ಚ್ 1ನೇ ತಾರೀಕಿಗೆ 19 ವರ್ಷ ಪೂರ್ಣ ಆಗಿರಬೇಕು ಅಭ್ಯರ್ಥಿಗೆ. ಅವರು ಸಂಗೀತ, ತಾಳವಾದ್ಯ, ನೃತ್ಯ ಯಾವುದಾದ್ರೂ ಒಂದನ್ನು ಸಬ್ಜೆಕ್ಟನ್ನು ಐಚ್ಛಿಕವಾಗಿ ತೆಗೆದುಕೊಂಡು BA ಎಕ್ಸಾಮ್ ಪಾಸ್ ಮಾಡಿದರೆ ಗೊತ್ತಾಯ್ತಲ್ಲ. ಸೊ ವಿದ್ವತ್ ಪೂರ್ವ ಪರೀಕ್ಷೆಗೆ ಕೂತ್ಕೋಬಹುದು, ಅವರು ವಿದ್ವತ್ ಪೂರ್ವ ಪರೀಕ್ಷೆಯನ್ನು ತಗೋಬಹುದು. 4ನೇಯದು ವಿಶೇಷ ಸೂಚನೆಗಳು. ಪ್ರತಿಯೊಬ್ಬ ಅಭ್ಯರ್ಥಿಯು ಪ್ರಯೋಗ ಪರೀಕ್ಷೆಗೆ ಹಾಜರಾದಾಗ ತಾವು ಅಭ್ಯಾಸ ಮಾಡಿರುವ ಪಾಠಗಳ ಪಟ್ಟಿಯನ್ನು ಪರೀಕ್ಷಕರಿಗೆ ಒದಗಿಸಬೇಕು. ಪ್ರತಿ ವಿದ್ಯಾರ್ಥಿಯು ತನ್ನ ಪರೀಕ್ಷೆಗೆ ಅಗತ್ಯವಾದ ವಾದ್ಯ ಸಾಧನಗಳನ್ನು ತಾನೇ ಒದಗಿಸಿಕೊಳ್ಳಬೇಕು. ಗಾಯನ ಅಭ್ಯರ್ಥಿಗಳು ಶ್ರುತಿಗಾಗಿ ತಂಬೂರವನ್ನು ಮಾತ್ರ ಉಪಯೋಗಿಸಬೇಕು. ತಂಬೂರವನ್ನು ಮೀಟಲು ಇನ್ನೊಬ್ಬರ ಸಹಾಯವನ್ನು ಪಡೆಯಬಹುದು, ಆದರೆ ಅವರು ಆ ಪರೀಕ್ಷೆಯ ಅಭ್ಯರ್ಥಿಯಾಗಿರಕೂಡದು. ಶಾಸ್ತ್ರ ವಿಭಾಗ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಲು ಅಂಧ ವಿದ್ಯಾರ್ಥಿಗಳು ಬರವಣಿಗೆಗಾಗಿ ಇನ್ನೊಬ್ಬರ ಸಹಾಯವನ್ನು ಪಡೆಯಬಹುದಾಗಿದೆ, ಆದರೆ ಅವರು ಆ ಪರೀಕ್ಷೆಯ ಅಭ್ಯರ್ಥಿಯಾಗಿರಬಾರದು. ನೃತ್ಯ ಪರೀಕ್ಷಾರ್ಥಿಗಳು ಅವಶ್ಯವಿರುವ ಹಿಮ್ಮೇಳ ಅಂದರೆ ನಟುವಾಂಗ ಮತ್ತು ಹಾಡುಗಾರಿಕೆ ದವರನ್ನು ಅವರೇ ಒದಗಿಸಿಕೊಳ್ಳತಕ್ಕದ್ದು. ಧ್ವನಿಮುದ್ರಿತ ಹಿನ್ನೆಲೆ ಸಂಗೀತಕ್ಕೆ ಅನುಮತಿಯಿಲ್ಲ. ಬಣ್ಣ ಮತ್ತು ವಿಶೇಷ ವೇಷಭೂಷಣಗಳನ್ನು ಕಡ್ಡಾಯವಾಗಿ ಉಪಯೋಗಿಸಬಾರದು. ಅಭ್ಯಾಸ ಮಾಡಲು ಉಪಯೋಗಿಸುವ ಉಡುಪನ್ನು ಮಾತ್ರ ಧರಿಸತಕ್ಕದ್ದು. 5ನೇಯದು ಒಂದು ವರ್ಷದಲ್ಲಿ ಅಭ್ಯರ್ಥಿಯು ಒಂದು ವಿಷಯದಲ್ಲಿ ಮಾತ್ರ ಪರೀಕ್ಷೆಗೆ ಕೂಡಲು ಅವಕಾಶವಿರುತ್ತದೆ. ವಿದ್ವತ್ ಹಂತದಲ್ಲಿ ಒಬ್ಬ ಅಭ್ಯರ್ಥಿಯ ಪ್ರಾಯೋಗಿಕ ಪರೀಕ್ಷೆಯನ್ನು ಒಂದು ಮಂಡಳಿ ಮಾತ್ರ ನಡೆಸುತ್ತದೆ. ಪ್ರಾಯೋಗಿಕ ಶ್ರವಣಜ್ಞಾನ ಪರೀಕ್ಷೆಗಳು ನಿಗದಿತ ವೇಳಾಪಟ್ಟಿಯಂತೆ ನಡೆಯುತ್ತವೆ. ನಿಗದಿತ ವೇಳೆ ಅಥವಾ ದಿನಾಂಕಗಳ ಬದಲಾವಣೆಗೆ ಅವಕಾಶವಿರುವುದಿಲ್ಲ. 6ನೇಯದು ಸಂಗೀತ ಅಥವಾ ತಾಳವಾದ್ಯ ಅಥವಾ ನೃತ್ಯ. ಈ 3 ವಿಷಯಗಳು ಎಲ್ಲ ಹಂತದ ಪರೀಕ್ಷೆಗಳಲ್ಲಿ ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 30% ಅಂಕಗಳನ್ನು ಪಡೆಯಬಹುದಾದರೂ ತೇರ್ಗಡೆಗೆ ಒಟ್ಟಿನಲ್ಲಿ 40% ಅಂಕಗಳನ್ನು ಪಡೆಯುವುದು ಅಗತ್ಯ. ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸಿ. ಪ್ರಯೋಗ ವಿಭಾಗದ ಪರೀಕ್ಷೆಗಳಲ್ಲಿ ಈ ಕೆಳಕಂಡಂತೆ ದರ್ಜೆಗಳನ್ನು ನಿರ್ಧರಿಸಲಾಗುವುದು. ಮೊದಲನೇ ದರ್ಜೆಗೆ ಗಳಿಸಬೇಕಾಗಿರುವ ಅಂಕಗಳು 60% ಮತ್ತು ಅದಕ್ಕಿಂತ ಹೆಚ್ಚು. ಎರಡನೇ ದರ್ಜೆಗೆ ಗಳಿಸಬೇಕಾಗಿರುವ ಅಂಕಗಳು 50% 59. ಮೂರನೇ ದರ್ಜೆಗೆ ಗಳಿಸಬೇಕಾಗಿರುವ ಅಂಕಗಳು 40% 49. ಪ್ರಾಥಮಿಕ, ಮಾಧ್ಯಮಿಕ, ವಿದ್ವತ್ ಅಂತಿಮ ದರ್ಜೆಯ ಪರೀಕ್ಷೆಗಳ ಪ್ರಯೋಗ ವಿಭಾಗದಲ್ಲಿ 75% ಅಂಕಗಳನ್ನು ಗಳಿಸಿದವರು ಮಾತ್ರ ಉನ್ನತ ಶ್ರೇಣಿ ಪಡೆಯಲು ಅರ್ಹರಾಗಿರುತ್ತಾರೆ. 7ನೇಯದು ಪ್ರತಿ ಹಂತದ ಪರೀಕ್ಷೆಯು ಮೇ ತಿಂಗಳಲ್ಲಿ ನಡೆಯುವುದು. ವಿಶೇಷ ಸಂಗೀತ, ತಾಳವಾದ್ಯ, ನೃತ್ಯ ವಿಷಯ ಪರೀಕ್ಷೆಗಳ ನಿಗದಿತ ಅಂಕಪಟ್ಟಿ ಮತ್ತು ಕಾಲಾವಧಿ. ಮೊದಲನೆಯದು ಪ್ರಾಥಮಿಕ ಹಂತ.
ಪತ್ರಿಕೆ ಸಂಖ್ಯೆ ಶಾಸ್ತ್ರ 1 ಶ್ರವಣ ಜ್ಞಾನ ಶಾಸ್ತ್ರ 1 ಅಂಕಗಳು ಗರಿಷ್ಠ 100 ಕನಿಷ್ಠ 30 ಕಾಲಾವಧಿ ಗರಿಷ್ಠ ಗಂಟೆ ಅಥವಾ ನಿಮಿಷ 2 ಗಂಟೆ 30 ನಿಮಿಷ. ಅಂದರೆ ಪ್ರಾಥಮಿಕ ಹಂತ ಪತ್ರಿಕೆ ಸಂಖ್ಯೆ ಶಾಸ್ತ್ರ 1 ಅದರಲ್ಲಿ ಅಂಕ ಎಷ್ಟು ಅಂದರೆ ಮ್ಯಾಕ್ಸಿಮಮ್ 100 ಇರುತ್ತೆ, ಅದಕ್ಕೆ 30 ಆದರೂ ತೊಗೊಂಡಿರಬೇಕು. ಗೊತ್ತಾಯ್ತಲ್ಲ. ಸೊ ಎಷ್ಟು ನಿಮಿಷ ಎಷ್ಟು ಹವರ್ ಎಕ್ಸಾಮಿಗೆ ಅಂದರೆ 2 ಗಂಟೆ 30 ನಿಮಿಷ. ಪತ್ರಿಕೆ ಸಂಖ್ಯೆ ಶ್ರವಣ ಜ್ಞಾನ ಅದು ಗರಿಷ್ಠ 50 ಮಾರ್ಕ್ಸ್, ಅದು ಕನಿಷ್ಠ 15 ಮಾರ್ಕ್ಸ್ ಆದರೂ ಬರಬೇಕು ಪಾಸ್ ಆಗೋದಕ್ಕೆ. ಕಾಲಾವಧಿ ಗರಿಷ್ಠ ಅಂದರೆ ಎಷ್ಟು ನಿಮಿಷ ಎಕ್ಸಾಮ್ ಇರುತ್ತೆ ಅಂದರೆ 30 ನಿಮಿಷ, ಅರ್ಧ ಗಂಟೆ. ಪತ್ರಿಕೆ ಸಂಖ್ಯೆ ಪ್ರಯೋಗ 1 ಗರಿಷ್ಠ 100 ಮಾರ್ಕ್ಸ್, ಕನಿಷ್ಠ 30. ಕಾಲಾವಧಿ ಗರಿಷ್ಠ ಅರ್ಧ ಗಂಟೆ ಅಂದರೆ 30 ನಿಮಿಷ. ಪತ್ರಿಕೆ ಸಂಖ್ಯೆ ಪ್ರಯೋಗ 2 ಅಂಕಗಳು ಗರಿಷ್ಠ 150, ಕನಿಷ್ಠ 45. ಕಾಲಾವಧಿ ಗರಿಷ್ಠ 30 ನಿಮಿಷ. ಅಂದರೆ ಶಾಸ್ತ್ರ 1 ಅಂದರೆ ಥಿಯರಿ ಎಕ್ಸಾಮ್ ಆಯಿತಾ, ಅದಕ್ಕೆ 100 ಮಾರ್ಕ್ಸ್ ಎಕ್ಸಾಮಿಗೆ 30 ಮಾರ್ಕ್ಸ್ ಆದರೂ ಬರಬೇಕು. ಸೊ ಎಷ್ಟು ಹವರ್ ಎಕ್ಸಾಮ್ ಇರುತ್ತೆ ಅಂದರೆ 2 hours 30 minutes ಅಂದರೆ 2.5 hours ಇರುತ್ತೆ. ಶ್ರವಣ ಜ್ಞಾನ ಅಂತ ಹೇಳಿದ್ರೆ ಸೊ ಅವರು ಬಾಯಲ್ಲಿ ಇದು ಶ್ರುತಿ ಹೇಳ್ತಾರೆ, ಅದು ಯಾವುದು ಅಂತ ನಾವು ರೆಕಗ್ನೈಸ್ ಮಾಡಬೇಕು. ಮತ್ತು ಕೆಲವು ಕ್ವಶನ್ಸ್ ಎಲ್ಲ ಇರುತ್ತೆ, ಗೊತ್ತಾಯ್ತಲ್ಲ, ಓರಲ್ ಅದು. ಸೊ ಮತ್ತು ಬರೀಲಿಕ್ಕೂ ಉಂಟು. ಸೊ 50 ಮಾರ್ಕ್ಸ್ ಅದು ಮ್ಯಾಕ್ಸಿಮಮ್. ಸೊ ಅದರಲ್ಲಿ ಮಿನಿಮಮ್ ಅಂದರೆ 15 ಮಾರ್ಕ್ಸ್ ಆದರೂ ಬರಬೇಕು. ಎಷ್ಟು ಹಾರ್ಸ್ ಇರುತ್ತೆ ಅಂದರೆ 1/2 hour ಅಷ್ಟೇ. ನೆಕ್ಸ್ಟು ಪ್ರಯೋಗ 1 ಪ್ರಯೋಗ 2 ಅಂದರೆ ಅದು ಪ್ರಾಕ್ಟಿಕಲ್ಸ್. ಸೊ ಪ್ರಯೋಗ 1 ಪತ್ರಿಕೆ 1 ಇರುತ್ತೆ, ಅದು 100 ಮಾರ್ಕ್ಸಿಗೆ ಇರೋದು. ಸೊ ಅದು ಎಷ್ಟು ಮಾರ್ಕ್ಸ್ ಬರಬೇಕು ಅಂದರೆ 30 ಮಾರ್ಕ್ಸ್ ಆದರೂ ಬರಬೇಕು. ಅದಕ್ಕೆ ಎಷ್ಟು ಡ್ಯೂರೇಷನ್ ಹವರ್ ಎಕ್ಸಾಮ್ಗೆ ಅಂದರೆ 1/2 hour ಅಷ್ಟೇ ಇರುತ್ತೆ. ಮತ್ತು ಪ್ರಯೋಗ 2 ಪತ್ರಿಕೆ 2 ಅಂತ ಹೇಳಿದ್ರೆ ಕೃತಿ ಅದೆಲ್ಲ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ 150, ಮಿನಿಮಮ್ ಮಾರ್ಕ್ಸು 45 ಆದರೂ ಬರಬೇಕು. ಸೊ ಟೈಮಿಂಗ್ಸ್ ಎಷ್ಟು ಡ್ಯೂರೇಷನ್ ಅಂದರೆ 1/2 hour. ಒಟ್ಟು ಗರಿಷ್ಠ 400 ಮಾರ್ಕ್ಸಿಗೆ ಇರೋದು ಜೂನಿಯರ್ ಎಕ್ಸಾಮ್ ಪ್ರಾಥಮಿಕ ಹಂತ. ಅದರಲ್ಲಿ ನಾವು ಎಷ್ಟು ತೊಗೊಂಡಿರ್ತೀವಿ ಅದಾಗುತ್ತೆ. ಮತ್ತು ಇದು ಟೋಟಲಿ ಎಷ್ಟು ಹಾರ್ ಎಕ್ಸಾಮ್ ಅಂತ ಹೇಳಿದ್ರೆ 4 hour ಎಕ್ಸಾಮ್ ಆಗುತ್ತದು. ಒಂದೇ ದಿನ ಬೀಳಲ್ಲ, ಪ್ರಾಕ್ಟಿಕಲ್ಲೇ ಬೇರೆ ಥಿಯರಿನೇ ಬೇರೆ. ಬಟ್ ಥಿಯರಿ ಎಕ್ಸಾಮ್ ಮಧ್ಯಾಹ್ನನೇ ಶ್ರವಣ ಜ್ಞಾನ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಎರಡನೆಯದು ಮಾಧ್ಯಮಿಕ ಹಂತ ಅಂದರೆ ಸೀನಿಯರ್. ಪತ್ರಿಕೆ ಸಂಖ್ಯೆ ಶಾಸ್ತ್ರ 1 ಗರಿಷ್ಠ ಅಂಕಗಳು 100, ಕನಿಷ್ಠ ಅಂಕಗಳು 30. ಕಾಲಾವಧಿ ಗರಿಷ್ಠ 2 ಗಂಟೆ 30 ನಿಮಿಷ. ಪತ್ರಿಕೆ ಸಂಖ್ಯೆ ಶಾಸ್ತ್ರ 2 ಗರಿಷ್ಠ ಅಂಕಗಳು 100, ಕನಿಷ್ಠ ಅಂಕಗಳು 30. ಕಾಲಾವಧಿ ಗರಿಷ್ಠ 2 ಗಂಟೆ 30 ನಿಮಿಷ. ಪ್ರಯೋಗ 1 ಪತ್ರಿಕೆ ಸಂಖ್ಯೆ ಪ್ರಯೋಗ 1 ಗರಿಷ್ಠ ಅಂಕಗಳು 100, ಕನಿಷ್ಠ ಅಂಕಗಳು 30. ಕಾಲಾವಧಿ ಗರಿಷ್ಠ 30 ನಿಮಿಷ. ಪ್ರಯೋಗ 2 ಗರಿಷ್ಠ ಅಂಕಗಳು 150, ಕನಿಷ್ಠ ಅಂಕಗಳು 45. ಕಾಲಾವಧಿ ಗರಿಷ್ಠ 45 ನಿಮಿಷ. ಪ್ರಯೋಗ 3 ಗರಿಷ್ಠ ಅಂಕಗಳು 150, ಕನಿಷ್ಠ ಅಂಕಗಳು 45. ಕಾಲಾವಧಿ ಗರಿಷ್ಠ 45 ನಿಮಿಷ. ಅಂದರೆ ಸೀನಿಯರ್ಸ್ ಎಕ್ಸಾಮಲ್ಲಿ ಪೇಪರ್ 1 ಪೇಪರ್ 2 ಅಂತ ಥಿಯರಿ ಪೇಪರ್ ಇರುತ್ತೆ. ಅದು ಎರಡು ಕೂಡ 100 ಮಾರ್ಕ್ಸಿಗೆ 100 ಮಾರ್ಕ್ಸಿಗೆ. ಇದರಲ್ಲಿ ಅಟ್ಲೀಸ್ಟ್ ಮಿನಿಮಮ್ 30 ತೊಗೊಳ್ಬೇಕಾಗತ್ತೆ ಪತ್ರಿಕೆ 1 ಪತ್ರಿಕೆ 2 ಶಾಸ್ತ್ರ ವಿಭಾಗ. ಸೊ ಎಷ್ಟು ಅವರ್ ಬರಿಬೇಕು ಎಕ್ಸಾಮ್ನ ಅಂದರೆ ಫಸ್ಟ್ ಪೇಪರಿಗೆ 2.5 hours, ಸೆಕೆಂಡ್ ಪೇಪರ್ ಕೂಡ 2.5 hours. ಒಂದೇ ದಿನದಲ್ಲಿ ಒಂದು ಬೆಳಗ್ಗೆ 1 ಮಧ್ಯಾಹ್ನ 1 ಎಕ್ಸಾಮ್ ಇರುತ್ತೆ. ಜೂನಿಯರಲ್ಲಿ ಬೆಳಗ್ಗೆ ಪೇಪರ್ ಬರೆಯೋದಿರುತ್ತೆ ಪತ್ರಿಕೆ 1 ಅಂತ, ನೆಕ್ಸ್ಟ್ ಮಧ್ಯಾಹ್ನ ಶ್ರವಣಜ್ಞಾನ ಇರುತ್ತೆ. ಬಟ್ ಸೀನಿಯರ್ ಎಕ್ಸಾಮಲ್ಲಿ ಶ್ರವಣಜ್ಞಾನ ಇರೋದಿಲ್ಲ, ಮಧ್ಯಾಹ್ನ ಶಾಸ್ತ್ರ 2 ಅನ್ನೋ ಪೇಪರ್ ಇರುತ್ತೆ, ಅದನ್ನು ಬರಿಬೇಕು. ನೆಕ್ಸ್ಟು ಪ್ರಾಕ್ಟಿಕಲ್ 1 ಅಂತ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ 100, ಮಿನಿಮಮ್ ಮಾರ್ಕ್ಸು 30 ಆದರೂ ತೊಗೋಬೇಕು. ಸೊ ಎಷ್ಟು ಅವರ್ ಎಕ್ಸಾಮ್ ಅಂದರೆ 1/2 hour ಎಕ್ಸಾಮ್.
ಪತ್ರಿಕೆ ಅಂದರೆ ಪ್ರಾಕ್ಟಿಕಲ್ 2, ಪ್ರಾಕ್ಟಿಕಲ್ 3. ಇದು ಪ್ರಾಕ್ಟಿಕಲ್ 2, ಪ್ರಾಕ್ಟಿಕಲ್ 3 150 ಮಾರ್ಕ್ಸ್, 150. ಸೊ ಮಿನಿಮಮ್ 45 ಮಾರ್ಕ್ಸ್ ಆದರೂ ಬರಬೇಕು. ಇದಕ್ಕೆ 45, ಇದಕ್ಕೆ 45. ಸೊ ಕಾಲಾವಧಿ ಗರಿಷ್ಠ 45 ನಿಮಿಷ ಈಚ್ ಒನ್, ಗೊತ್ತಾಯ್ತಲ್ಲ. ಒಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ 600 ಅಂತ ಇದೆ. ಇದು ಪಾಸಾಗಲಿಕ್ಕೆ ಅಂತಲ್ಲ, ಇಲ್ಲಿ ಪಾಸಾದರೂ ಒಂದು ಪರ್ಸೆಂಟೇಜ್ ಟೋಟಲಿ ಅಂತ ಇರುತ್ತೆ, ಆಯಿತಾ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದು ಟೋಟಲಿ 7 hours. ಇದು ಪ್ರಾಕ್ಟಿಕಲ್ಲೇ ಬೇರೆ ಇರುತ್ತೆ ಬೇರೆ ಟೈಮಲ್ಲಿ, ಮತ್ತು ಪೇಪರ್ ಬರೀಲಿಕ್ಕೆ ಬೇರೆ ದಿನ ಇರುತ್ತೆ. ಓಕೆ, ನೆಕ್ಸ್ಟ್ 3ನೇದು ವಿದ್ವತ್ ಪೂರ್ವ ಪತ್ರಿಕೆ ಸಂಖ್ಯೆ ಶಾಸ್ತ್ರ 1. ಗರಿಷ್ಠ ಅಂಕಗಳು 100, ಕನಿಷ್ಠ ಅಂಕಗಳು 30, ಕಾಲಾವಧಿ 3 ಗಂಟೆ. 3 ಗಂಟೆ ಎಕ್ಸಾಮ್ ಬರೀಬೇಕು. ಪತ್ರಿಕೆ ಶಾಸ್ತ್ರ 2, ಗರಿಷ್ಠ ಅಂಕಗಳು 100, ಕನಿಷ್ಠ ಅಂಕಗಳು 30, 3 ಗಂಟೆ ಎಕ್ಸಾಮ್ ಬರೀಬೇಕು. ಪ್ರಾಕ್ಟಿಕಲ್ ಪ್ರಯೋಗ 1, ಗರಿಷ್ಠ ಅಂಕಗಳು 150, ಕನಿಷ್ಠ ಅಂಕಗಳು 45, 1 hour ಎಕ್ಸಾಮ್, 1 ಗಂಟೆ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಮಾಡಬೇಕದು, ಹೇಳಬೇಕು. ಅಂದರೆ ಹಾಡಾದರೆ ಹೇಳಬೇಕು, ಇನ್ಸ್ಟ್ರೂಮೆಂಟ್ಸ್ ಆದರೆ ನುಡಿಸ್ಬೇಕು. ಪ್ರಯೋಗ 2, ಗರಿಷ್ಠ ಅಂದರೆ 150, ಕನಿಷ್ಠ ಅಂದರೆ 45, ಕಾಲಾವಧಿ ಗರಿಷ್ಠ 1 hour ಎಕ್ಸಾಮ್. ಒಟ್ಟು ಗರಿಷ್ಠ 500 ಮಾರ್ಕ್ಸಿಗೆ ಎಷ್ಟು ಅವರ್ ಎಕ್ಸಾಮ್ ಇದು ಅಂದರೆ 8 hours ಎಕ್ಸಾಮು. ಇದು ಮಿನಿಮಮ್ ಅಂತ ಇದೆಯಲ್ಲ, ಇದು ಇಷ್ಟು ಬಂದಿದೆ ಪಾಸ್ ಅಂತ ಅಲ್ಲ ಲೆಕ್ಕ. ಇಲ್ಲಿ ಪಾಸ್ ಪರ್ಸೆಂಟೇಜ್ ಇರುತ್ತೆ, ಇಂಪಾರ್ಟೆಂಟ್. ನೆಕ್ಸ್ಟ್ ವಿದ್ವತ್ ಅಂತಿಮ ಪತ್ರಿಕೆ ಶಾಸ್ತ್ರ 1, ಗರಿಷ್ಠ ಅಂಕಗಳು 100, ಕನಿಷ್ಠ ಅಂಕಗಳು 30, ಕಾಲಾವಧಿ ಗರಿಷ್ಠ 3 ಗಂಟೆ ಎಕ್ಸಾಮ್ ಇರುತ್ತೆ. ಶಾಸ್ತ್ರ 2, ಗರಿಷ್ಠ ಅಂಕಗಳು 100, ಕನಿಷ್ಠ ಅಂಕಗಳು 30, ಕಾಲಾವಧಿ ಅಂದರೆ 3 hour ಎಕ್ಸಾಮು, 3 ಗಂಟೆ ಎಕ್ಸಾಮ್ ಬರೀಬೇಕು. ಪ್ರಾಕ್ಟಿಕಲ್ 1, ಗರಿಷ್ಠ ಅಂಕಗಳು 150, ಕನಿಷ್ಠ ಅಂಕಗಳು 45, 1 ಗಂಟೆ ಎಕ್ಸಾಮ್. ಪ್ರಯೋಗ 2ರಲ್ಲಿ ಗರಿಷ್ಠ ಅಂಕಗಳು, ಪ್ರಯೋಗ 2ರಲ್ಲಿ ಭಾಗ 1 ಭಾಗ 2 ಅಂತ ಇರುತ್ತೆ, ಆಯಿತಾ. ಸೊ ಪ್ರಯೋಗ 2ರಲ್ಲಿ ಇದು 100 ಮಾರ್ಕ್ಸು, ಭಾಗ 1ದು ಅಂದರೆ ಭಾಗ 1 100 ಮಾರ್ಕ್ಸು, ಭಾಗ 2 50 ಮಾರ್ಕ್ಸು. ಪ್ರಯೋಗ 2ರಲ್ಲಿ ಭಾಗ 1 100 ಮಾರ್ಕ್ಸು, ಭಾಗ 2ಕ್ಕೆ 50 ಮಾರ್ಕ್ಸು. ಸೊ ಕನಿಷ್ಠ 100ಕ್ಕೆ 30 ತೊಗೋಬೇಕು, 50ಕ್ಕೆ 45 ತೊಗೋಬೇಕು. ಎಷ್ಟು ಅವರ್ ಎಕ್ಸಾಮ್ ಅಂತ ಹೇಳಿದ್ರೆ ಭಾಗ 1ಕ್ಕೆ 1.5 hours, ಭಾಗ 2ಕ್ಕೆ 1/2 hour. ಒಟ್ಟು 500 ಗರಿಷ್ಠ ಅಂಕಗಳು. ಸೊ ಎಷ್ಟು ಗಂಟೆ ಎಕ್ಸಾಮ್ ನಡೆಯುತ್ತೆ? 9 ಗಂಟೆಗಳ ಕಾಲ ಎಕ್ಸಾಮ್ ನಡೆಯುತ್ತೆ. ಸೂಚನೆ, ಮೊದಲನೇ ಸೂಚನೆ ನಕ್ಷತ್ರ ಈ ಥರ ಕೊಟ್ಟಿದ್ರಲ್ಲ, ಅಲ್ಲಿ ಗುರುತು ತೋರಿಸಿರುವ ಶ್ರವಣ ಜ್ಞಾನ ಪತ್ರಿಕೆಯು ನೃತ್ಯ ಪರೀಕ್ಷೆಗಳಿಗೆ ಇರುವುದಿಲ್ಲ. ಇದು ನೃತ್ಯ ಡ್ಯಾನ್ಸ್ ಇರುತ್ತಲ್ಲ, ಆ ಎಕ್ಸಾಮ್ಗೆ ಶ್ರವಣ ಜ್ಞಾನ ಇರೋದಿಲ್ಲ. ಬರೀ ತಾಳವಾದ್ಯದವರಿಗೆ ಮತ್ತು ಸಂಗೀತದವರಿಗೆ ಮಾತ್ರ ಇರುತ್ತದು ಅಷ್ಟೇ. ಅದಕ್ಕೆ ಬದಲಾಗಿ ಅಷ್ಟೇ ಅಂಕಗಳ 30 ನಿಮಿಷಗಳ ಕಾಲಾವಧಿಯ ದೃಶ್ಯ ಜ್ಞಾನ ಪತ್ರಿಕೆ ಇರುತ್ತದೆ. ಸೊ ಶ್ರವಣ ಜ್ಞಾನ ಇರೋದಿಲ್ಲ ಅವರಿಗೆ, ಆದರೆ ದೃಶ್ಯ ಜ್ಞಾನ ಅಂತ ಇರುತ್ತೆ ಅವ್ರಿಗೆ ಅಷ್ಟೆ. ಎರಡನೇ ಸೂಚನೆ, ಪ್ರತಿ ಪತ್ರಿಕೆಗೆ ಕನಿಷ್ಠ ಅಂಕಗಳನ್ನು 30% ಪಡೆಯಬಹುದೆಂದು ಸೂಚಿಸಿದ್ದರೂ ತೇರ್ಗಡೆಗೆ ಒಟ್ಟು 40% ಅಂಕಗಳನ್ನು ಗಳಿಸುವುದು ಅಗತ್ಯ. ಸೊ ಕನಿಷ್ಠ ಮಿನಿಮಮ್ 30 ಅಂತ ಹೇಳಿದರಲ್ಲಿ, ಆದರೆ ಪಾಸಾಗಲಿಕ್ಕೆ 40% ಅಂಕ ಬರಲೇಬೇಕು, ಗೊತ್ತಾಯ್ತಲ್ಲ. ಅಂದರೆ ಓವರಾಲ್ ಒಟ್ಟು ಈಗ ಪ್ರತಿ ಪತ್ರಿಕೆಗೆ 30 ಮಾರ್ಕ್ಸ್ ತೊಗೊಂಡ್ರೆ ಸಾಕು, 30 ಮಾರ್ಕ್ಸ್ ತೊಗೊಂಡ್ರೆ ಸಾಕು ಮಿನಿಮಮ್ ಅಂತ ಇದೆ. ಆದರೆ ಒಟ್ಟರಾಶಿ ಇರುತ್ತಲ್ಲ, ಫುಲ್ ಟೋಟಲಿ ಪಾಸಾಗಬೇಕಂದ್ರೆ 40% ಅಂಕ ಬಂದಿರಬೇಕಾಗತ್ತೆ, ಗೊತ್ತಾಯ್ತಲ್ಲ. 40% ಬರಬೇಕು. ಅಂದರೆ ಈಚ್ ಪೇಪರ್ 30% ಅಂತ ಇದೆ ಅಲ್ಲಿ ಅಂಕ, 30% ಮಾರ್ಕ್ಸ್ ಅಂತ. ಆದರೆ ಅದು ಪಾಸಾಗಿರ್ತೇವೆ, ಬಟ್ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬಂದಿರಬೇಕಂದ್ರೆ 40% ಅಷ್ಟು ಮಾರ್ಕ್ಸ್ ಬಂದಿದ್ದರೆ ಮಾತ್ರ ಪಾಸ್ ಟೋಟಲಾಗಿ. ಮೂರನೇದು, ಪ್ರತಿ ಪತ್ರಿಕೆಯಲ್ಲೂ ಕನಿಷ್ಠ ಅಂಕಗಳನ್ನು ಪಡೆದಿದ್ದು ತೇರ್ಗಡೆಗೆ ಒಟ್ಟು 40% ಅಂಕಗಳನ್ನು ಗಳಿಸುವಲ್ಲಿ 2 ಅಂಕಗಳನ್ನು ಕಡಿಮೆಯಾಗಿದ್ದರೆ ಕೇವಲ 2 ಕೃಪಾಂಕಗಳನ್ನು ಮಾತ್ರ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಈಚ್ ಪೇಪರ್, ಪ್ರತಿ ಪೇಪರಲ್ಲೂ 30% ಅಂತ ಇರುತ್ತಲ್ವ,
ಓಕೆ, ಎಲ್ಲ 30ರ ಮೇಲೆ ಬಂದಿದೆ ಅಂತ ಇಟ್ಕೊಳ್ಳೋಣ, 30 ಅಥವಾ 30ರ ನಂತರ. ಮತ್ತು ಒಟ್ಟು ತೆಗೆದಾಗ ಟೋಟಲ್ ಮಾಡಿದಾಗ ನಮಗೆ ಶೇಕಡ 40 ಅಂಕನಾದರೂ ಬರಬೇಕು. ಅಕಸ್ಮಾತ್ 40% ಬರೋದಕ್ಕೆ 2 ಮಾರ್ಕ್ಸ್ ಮಾತ್ರ ಕಡಿಮೆ, ಶೇಕಡ 40% ಬರಲಿಕ್ಕೆ 2 ಮಾರ್ಕ್ಸ್ ಕಡಿಮೆ, 2 ಅಂಕ ಕಡಿಮೆ ಅಂತ ಹೇಳಿದ್ರೆ 2 ಅಂಕನ ಎರಡು ಕೃಪಾಂಕಗಳನ್ನು ಮಾತ್ರ ನೀಡೋದಕ್ಕೆ ಅವಕಾಶನ ಕಲ್ಪಿಸಲಾಗಿದೆ. ಓಕೆ, ಅಷ್ಟೆ. ನಮಸ್ತೆ, ಧನ್ಯವಾದಗಳು.